ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾದ ಉದ್ಯಾನವನ ಬಾಗಲಕೋಟೆ ಜಿಲ್ಲೆಯ ನವನಗರದಲ್ಲಿರುವಂತಹ ಉದ್ಯಾನವನ 2 ಎಕರೆ ಜಮೀನಿನಲ್ಲಿ ನಿರ್ಮಾಣ ಮಾಡಿರುವಂತಹ ಪಾರ್ಕು 2 ವರ್ಷ ಕಳೆದ್ರೂ ಉದ್ಘಾಟನೆಯ ಭಾಗ್ಯ ಮಾತ್ರ ಸಿಗ್ತಾ ಇಲ್ಲ. ಸಾರ್ವಜನಿಕರ ಬಳಕೆಗೆ ಸಿಗದೆ ಹಾಗೇ ಉಳಿದ ಉದ್ಯಾನವನ ಜಿಲ್ಲಾಡಳಿತ ಹಾಗೂ ಉಸ್ತುವಾರಿ ಸಚಿವರ ಗಮನ ಹರಿಸುವುದಕ್ಕೆ ಇದೀಗ ಆಗ್ರಹಿಸಲಾಗ್ತಾ ಇದೆ. ನೋಡಿ, 2 ಎಕರೆ ಜಮೀನಿನಲ್ಲಿ ನಿರ್ಮಾಣ ಮಾಡಿದರೆ ಈ ಪಾರ್ಕು 2 ವರ್ಷ ಆಯಿತು, ಆದ್ರೂ ಉದ್ಘಾಟನೆ ಭಾಗ್ಯ ಅನ್ನೋದು ಮಾತ್ರ ಸಿಕ್ಕಿಲ್ಲ. ಏನಕ್ಕೆ ಈ ಪಾರ್ಕ್ ಮಾಡಿದ್ರಿ? ಇಷ್ಟೆಲ್ಲ ಖರ್ಚು ಮಾಡಿ ಈ ಪಾರ್ಕನ್ನು ಮಾಡಿದರದಾದ್ರೂ ಯಾಕೆ? ಯಾರಿಗಿದ್ರದ್ದು ಅನುಕೂಲ ಸಿಗಬೇಕು, ಇದನ್ನು ಫಲಾನುಭವಿಗಳು ಅನುಭವಿಸ್ಬೇಕಲ್ವಾ? ಈ ಪಾರ್ಕ್ ಇದ್ದರೆ ಮಕ್ಕಳು, ವಯಸ್ಸಾದವರು ಎಲ್ಲರೂ ಬರ್ತಾರೆ, ಸಮಯ ಕಳೀತಾರೆ. ಅದಕ್ಕೆ ಅಂತಲೇ ತಾನೇ, ಈ ಉದ್ದೇಶದಿಂದಲೇ ತಾನೇ. ಆದರೆ 2 ವರ್ಷ ಆದ್ರೂ ಉದ್ಘಾಟನೆ ಭಾಗ್ಯ ಇಲ್ಲ ಅಂತಂದಮೇಲೆ ಪುಕ್ಷಟ್ಟೆ ಯಾಕೆ ದುಡ್ಡು ಖರ್ಚು ಮಾಡಿದ್ದೀರಾ? ಜನಪ್ರತಿನಿಧಿಗಳ ದಿವ್ಯ ನಿರ್ಲಕ್ಷ್ಯ ಅಲ್ಲದೇನೆ ಇನ್ನೇನಿದು? ಇದೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ಘಾಟನೆ ಏನಾದರೂ ಮಾಡಿ, ಇದಿನ್ನು ತುಕ್ಕು ಹಿಡಿದು ಬಿದ್ದೋಗಿ ಮುರಿದೋಗಿ ಬಿರುಕು ಬಿಟ್ಟು ಹಾಳಾಗೋ ತನಕ ಇವರು ಉದ್ಘಾಟನೆ ಮಾಡಲ್ಲ. ಮತ್ತಾಗ ಉದ್ಘಾಟನೆ ಸಂದರ್ಭದಲ್ಲಿ ಇನ್ನೊಂದಷ್ಟು ಕಾಮಗಾರಿ ಮಾಡೋದು ಅಂತ ಇನ್ನೊಂದಷ್ಟು ಕೋಟಿ ಸುರಿರಿ. ಇದಕ್ಕೆ ಒಟ್ಟಲ್ಲಿ ಇದೇ ಕೆಲಸ ಮಾಡಿ, ಉದ್ಘಾಟನೆ ಮಾಡೋದು ಮತ್ತೆ ಇದನ್ನು ಹಾಳು ಮಾಡೋದು, ಮತ್ತು ಉದ್ಘಾಟನೆ ಮಾಡೋದು, ಇಲ್ಲ ವರ್ಷಾನುಗಟ್ಟಲೆ ಉದ್ಘಾಟನೆ ಮಾಡ್ದೇ ಹಾಗೆ ಬಿಟ್ಬಿಡೋದು. ಬಿಸಿಲು ಮಳೆ ಎಲ್ಲದರಲ್ಲೂ ಅವು ಹಾಳಾಗಿ ಹೋದ ಮೇಲೆ ಇವ್ರಿಗೆ ಮನಸ್ಸಾಗೋದು. Hmm.